ನೀವು ಪ್ರೀತಿಸುತ್ತಿರುವವರ ಪ್ರಸ್ತುತ ಭಾವನೆ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ನಿಮ್ಮ ಕ್ರಶ್ ಏನಿದ್ದಾರೆ, ಒಂದು ವೇಳೆ ನೋ ಕಾಂಟ್ಯಾಕ್ಟು ಆಗಿರ್ಬೋದು ಅಥವಾ ನೀವು ಕಾಂಟ್ಯಾಕ್ಟಲ್ಲಿ ಇರುವಂತಹವರು ಕೂಡ ಆಗಿರ್ಬೋದು. ನಿಮ್ಮ ಹತ್ರ ಶೇರ್ ಮಾಡದೆ ಕೆಲವೊಂದು ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಅದ್ರ ಬಗ್ಗೆನೂ ಇದೆ. ಹಾಗೆ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಅವರಿಗೂ ಕೂಡ ಆಗುತ್ತೆ, ರೆಸೊನೇಟ್ ಆಗುತ್ತೆ. ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಕಂಟಿನ್ಯೂ ಮಾಡಿ. ಓಕೆ, ನೀವು ನಿಮ್ಮ ಕ್ರಶನ್ನು ನೆನಪು ಮಾಡ್ಕೊಳ್ಳಿ. ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ ಆ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಅವರ ಈಗಿನ ಭಾವನೆಗಳು ಏನಿದೆ ಅವರ ಮನಸ್ಸಲ್ಲಿ ಅಂತ ಹೇಳಿ ನೋಡೋಣ. ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ತುಂಬಾ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ಇಲ್ಲಿ ಹೆಚ್ಚು ಜನ ನೋ ಕಾಂಟ್ಯಾಕ್ಟ್ ಎನರ್ಜಿನೇ ಬರ್ತಾ ಇದೆ ನನಗೆ. ಎಲ್ಲೋ ಒಂದು ರೀತಿ ನಿಮ್ಮಲ್ಲಿ ಮನಸ್ತಾಪಗಳಿದೆ, ಆದರೆ ನೀವು ಹೆಚ್ಚು ಮಾತಾಡದೆ ಇರುವಂತಹವರು ಅನ್ನುವಂತಹದ್ದು. ಅಂದರೆ ಯಾವಾಗಲೂ ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ, ಆ ರೀತಿಯ ಒಂದು ಎನರ್ಜಿ ಇಲ್ಲಿ ನನಗೆ ಬರ್ತಾ ಇದೆ. ಮತ್ತು ಕೆಲವೊಬ್ಬರು ಇಲ್ಲಿ ತುಂಬಾ ದೂರ ಇದ್ದೀರಾ ಅನ್ನುವಂತಹದ್ದು. ಯಾವಾಗಲೂ ನೀವು ಮೀಟ್ ಮಾಡಲಿಕ್ಕೆ ಆಗದೆ ಇರುವಂತಹವರು ಕೂಡ ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋನ ಅನ್ನುವಂತಹದ್ದು ತಿಳಿತಾ ಇದೆ. ತುಂಬ ದೂರದಲ್ಲಿದ್ದೀರಾ ಹಾಗೂ ಮನಸ್ತಾಪಗಳು ಹೆಚ್ಚಿದೆ ನಿಮ್ಮಲ್ಲಿ ಅನ್ನುವಂಥದ್ದು. ನಿಮ್ಮಿಬ್ಬರಲ್ಲೂ ಕೂಡ ಮನಸ್ತಾಪಗಳೇ ಹೆಚ್ಚಿದೆ ಅನ್ನುವಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಎಲ್ಲೋ ಒಂದು ರೀತಿ ಕಡಿಮೆ ಇದೆ. ಹಾಗೆ ಅವರಾಗಿ ನೀವು ಏನು ಅಂದ್ಕೊಳ್ತೀರಾ ಅಂತ ಹೇಳಿದರೆ, ಅವರಾಗಿ ನಿಮಗೆ ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ ಅನ್ನುವಂತಹ ಮನಸ್ಥಿತಿಯೇ ನಿಮ್ಮಿಬ್ಬರಲ್ಲೂ ಕೂಡ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಮನಸ್ಸಲ್ಲಿ ಅವರಾಗಿ ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ ಅನ್ನುವಂಥದ್ದು ನೀವು ವೆಯ್ಟ್ ಮಾಡ್ತಾ ಇರ್ತೀರಾ. ಅವರ ಕಾಲ್ಗೆ, ಮೆಸೇಜ್ಗೆ ಅವರು ಕೂಡ ಅದೇ ರೀತಿಯ ವ್ಯಕ್ತಿತ್ವ. ನೀವಾಗಿ ಅವರಿಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವಂತಹ ಆ ರೀತಿಯ ಮನಸ್ಥಿತಿಯೇ ಹೆಚ್ಚು ಇದೆ. ಇಬ್ಬರು ಕಾದು ಆಮೇಲೆ ನೀವು ಕಾಲ್ ಮಾಡ್ತೀರಾ ಅಥವಾ ಮೆಸೇಜ್ ಮಾಡ್ತೀರಾ. ಪ್ರತಿದಿನ ಕೂಡ ನಿಮ್ಮಿಬ್ಬರದು ಕೂಡ ಸೇಮ್ ಇದೇ ರೀತಿ ನಡೀತಾ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಪ್ರೀತಿ ತುಂಬಾ ಇದೆ, ಇಬ್ಬರಿಗೂ ಕೂಡ ಪ್ರೀತಿ ಅನ್ನುವಂಥದ್ದು ತುಂಬಾ ಇದೆ. ಆದರೂ ಕೂಡ ನಿಮ್ಮಿಬ್ಬರ ವ್ಯಕ್ತಿತ್ವ ಕೂಡ ಇದೇ ರೀತಿಯೇ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ನೀವಾಗಿ ಹೆಚ್ಚು ಅವರನ್ನು ಪ್ರೀತಿಸಲಿ ಅನ್ನುವಂಥದ್ದು, ನಿಮಗೆ ಎಷ್ಟು ಪ್ರೀತಿ ಇದೆ ಅನ್ನುವಂಥದ್ದು ತಿಳ್ಕೋಬೇಕು ಅಂತ ಅವರು ಬಯಸುವಂತಹ ಮನಸ್ಥಿತಿ. ಅವರು ಕೂಡ ಅದೇ ರೀತಿ ನೀವು ಎಷ್ಟು ಅವರನ್ನು ಪ್ರೀತಿಸ್ತೀರಾ ಅನ್ನುವಂತಹದ್ದನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ ಕೂಡ ಅವರದ್ದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟಲ್ಲೇ ಹೆಚ್ಚು ಜನ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ಮತ್ತೆ ನೀವು ಒಂದು ಆಗ್ತೀರಾ ಅನ್ನುವಂಥದ್ದು ಬರ್ತಾ ಇದೆ. ಆದರೆ ಸ್ವಲ್ಪ ಟೈಮ್ ಅನ್ನೋದು ಬೇಕಾಗುತ್ತೆ. ಕೆಲವೊಬ್ಬರಿಗೆ ಇಲ್ಲಿ 1 ಮಂತ್ ಕೂಡ ಬೇಕಾಗುತ್ತೆ ಅನ್ನುವಂತಹದ್ದು ತಿಳಿತಾ ಇದೆ. 1 ಮಂತ್ ಆದರೂ ಬೇಕು ಅನ್ನುವಂತಹದ್ದು ನಿಮಗೆ ಅವರ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಬರಲಿಕ್ಕೆ 1 ಮಂತ್ ಆದರೂ ಬೇಕಾಗುತ್ತೆ. ಕೆಲವೊಬ್ಬರಿಗೆ ಇಲ್ಲಿ 6 ಮಂತ್ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. 6 ಮಂತ್ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಆದರೆ ಪ್ರೀತಿ ಖಂಡಿತವಾಗಿ ಇದೆ. ನಿಮ್ಮನ್ನು ಯಾವಾಗಲೂ ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಪ್ರತಿ ಕ್ಷಣ ಅವರು ಏನೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ, ಎಷ್ಟೇ ಬ್ಯುಸಿಯಾಗಿರಲಿ, ನೀವು ಅವರಿಗೆ ನೆನಪಾಗ್ತಾನೆ ಇರ್ತೀರಾ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಎಲ್ಲ ಅಕ್ಷರ ಜಾಸ್ತಿ ಇದೆ, ಎಲ್ಲ ಹಾಗೆ ಓ ಅನ್ನುವಂತಹದ್ದಿದೆ, ವಿ ಕೂಡ ಮತ್ತು ಎಸ್ ಅನ್ನುವಂತಹದ್ದು ಅಕ್ಷರ ಇಲ್ಲಿ ಬರ್ತಾ ಇದೆ. ಹಾಗೆ ಎಲ್ ಅನ್ನುವಂಥದ್ದು ಜಾಸ್ತಿ ಇದೆ. ಹಾಗೆ ಎನ್ ಕೂಡ ಇದೆ, ಎನ್ ಹಾಗೆ ವಿ ಹಾಗೆ ಸಿ, ಈ ಅಕ್ಷರಗಳು ಹೆಚ್ಚಾಗಿ ನಿಮ್ಮದಾಗಿರ್ಬೋದು ಅಥವಾ ಅವರದ್ದಾಗಿರ್ಬೋದು. ಈ ಅಕ್ಷರಗಳು ಜಾಸ್ತಿ ಇದೆ. ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತಾ? ನಿಮ್ಮಿಬ್ಬರದ ಯಾರಾದರೂ ನೋ ಕಾಂಟ್ಯಾಕ್ಟ್ ಇದ್ದರೆ, ಮನಸ್ತಾಪಗಳಿದ್ದರೆ ಸರಿ ಹೋಗುತ್ತಾ ಅಂದರೆ ಖಂಡಿತವಾಗಲೂ ಸರಿ ಹೋಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಯಾರಿದ್ದೀರಾ, ತುಂಬ ನಿಮ್ಮನ್ನು ನೆನೆಸ್ಕೊಂಡು ತುಂಬಾ ದುಃಖದಲ್ಲಿದ್ದಾರೆ ಅನ್ನುವಂತಹದ್ದು, ನಿಮ್ಮ ನೆನಪಿನಿಂದಲೇ ಬಹಳಷ್ಟು ಅವರ ಜೀವನದ ಸಂತೋಷವನ್ನು ಕಳ್ಕೊಂಡಿದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಹೆಚ್ಚಾಗಿ ನಿಮ್ಮ ನೆನಪಿನಲ್ಲೇ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ.
ನಿಮ್ಮ ನೆನಪು ಹೆಚ್ಚಾಗಿ ಕಾಡ್ತಾ ಇದೆ. ಆದರೆ ನಿಮಗೆ ಕಾಲ್ ಮಾಡೋಕ್ಕೆ, ಮೆಸೇಜ್ ಮಾಡಲಿಕ್ಕೆ ಎಲ್ಲೋ ಹಿಂದೇಟು ಆಗ್ತಾ ಇದ್ದಾರೆ. ಅಂದರೆ ಕಾಲ್ ಮಾಡಬೇಕು ಅಂತ ಅವರ ಮನಸ್ಸಲ್ಲೇ ಇದೆ. ಆದರೂ ಕೂಡ ಎಲ್ಲೋ ಒಂದು ರೀತಿ ಅವರಿಗೆ ಹೇಗೆ ಕಾಲ್ ಮಾಡೋದು, ಹೇಗೆ ಮಾತಾಡೋದು ಅನ್ನುವಂತಹದ್ದೇ ಅವರಲ್ಲಿ ಆ ಭಾವನೆಯೇ ಹೆಚ್ಚಾಗಿದೆ ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ತುಂಬ ದುಃಖದಲ್ಲಿ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ತುಂಬಾ ಅವರು ಸಂತೋಷವನ್ನು ಕಳ್ಕೊಂಡಿದ್ದಾರೆ. ಹಾಗೆ ಕೆಲವೊಬ್ಬರು ಅವರ ಹಣಕಾಸಿನ ವಿಚಾರದಲ್ಲೂ ಬಹಳಷ್ಟು ಹಿಂದೆ ಆಗಿದ್ದಾರೆ, ನಿಮ್ಮಿಂದ ದೂರ ಆಗಿ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದಾರೆ, ಯಾವಾಗಲೂ ಕೂಡ ನಿಮ್ಮ ನೆನಪಾಗ್ತಾ ಇದೆ. ಹಾಗೆ ಕೆಲವೊಬ್ಬರಿಗೆ ರಾತ್ರಿ ಕೂಡ ನಿದ್ರೆ ಅನ್ನುವಂತಹದ್ದು ಕೂಡ ಕಡಿಮೆ ಆಗಿದೆ. ಯಾಕಂದರೆ ನೀವು ದೂರ ಆಗಿದ್ದೀರಾ, ಆ ಕಾರಣದಿಂದ ಕೂಡ ಬಹಳಷ್ಟು ದುಃಖ ಅವರಿಗೆ ಕಾಡ್ತಾ ಇದೆ. ನಿಮ್ಮ ಹತ್ರ ಮಾತಾಡದೆ ಅವರಿಗೆ ನಿದ್ರೆ ಕೂಡ ಬರ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದಷ್ಟು ಬೇಗ ನಿಮಗೆ ಕಾಲ್ ಮಾಡಬೇಕು, ನಿಮಗೆ ಮೆಸೇಜ್ ಮಾಡಬೇಕು ಅನ್ನುವಂಥದ್ದಿದೆ. ಕೆಲವೊಬ್ಬರಿಗೆ ಇಲ್ಲಿ ಕೆಟ್ಟ ದೃಷ್ಟಿ ಅನ್ನುವಂತಹದ್ದು ಇದೆ ಅನ್ನುವಂಥ ತಿಳಿತಿದೆ. ತುಂಬ ಮಟ್ಟದಲ್ಲಿ ಇಲ್ಲ, ಆದರೆ ಸ್ವಲ್ಪ ಮಟ್ಟದಲ್ಲಿ ಇದೆ. ಆ ಕಾರಣದಿಂದ ನಿಮ್ಮನ್ನು ನೋಡಿ, ನಿಮ್ಮಿಬ್ಬರ ಪ್ರೀತಿಯನ್ನು ನೋಡಿ ಕೆಲವೊಬ್ಬರಿಗೆ ಜಲಸ್ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನಿಮ್ಮ ಪ್ರೀತಿ ತುಂಬಾ ಉತ್ತಮವಾಗಿರುವಂತಹದ್ದು, ನಿಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ತುಂಬಾ ಒಂದು ಉತ್ತಮವಾದ ಜೋಡಿ ನೀವು ಅನ್ನುವಂತಹದ್ದು ಭಾಳಷ್ಟು ಜನಕ್ಕೆ ಜಲಸಿ ಫೀಲ್ ಅನ್ನುವಂತಹದ್ದು ಇದೆ. ಅವರು ನಿಮ್ಮಿಂದ ದೂರ ಇರುವವರಲ್ಲ, ನಿಮ್ಮ ಜೊತೆಯಲ್ಲಿರುವವರು ಆಗಿರ್ಬೋದು, ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳು ಇಂದ ಕೆಲವೊಂದು ರೀತಿ ನೀವು ದೂರ ಆಗಲಿ ಅನ್ನುವಂತಹದ್ದು ಖಂಡಿತವಾಗ್ಲೂ ಅವರ ಮನಸ್ಸಲ್ಲಿದೆ. ಅಥವಾ ನೀವು ಮ್ಯಾರೇಜ್ ಆಗಬೇಕು ಅನ್ನುವಂತಹದ್ದೆಲ್ಲ ಕೆಲವರಿಗಿದೆ. ಆದರೆ ಇನ್ನೂ ತುಂಬ ದಿನ ಆಗಲಿ ಅನ್ನುವಂತಹದ್ದು, ಅಂದರೆ ನೀವು ದೂರ ಆಗಲಿ ಅನ್ನುವಂತಹದ್ದಿದೆ. ಬೇಗ ನಿಮ್ಮದು ಮ್ಯಾರೇಜ್ ಆಗಬಾರ್ದು ಅನ್ನುವಂತಹದ್ದು ಕೂಡ ಇದೆ. ಈ ರೀತಿ ಎಲ್ಲ ಎನರ್ಜಿಗಳು ಇಲ್ಲಿ ಬರ್ತಾ ಇದೆ. ಎಮ್ ಅನ್ನೋ ಲೆಟರ್ ಹೆಚ್ಚಾಗಿ ಇಲ್ಲಿ ಬರ್ತಾ ಇದೆ. ಎಮ್ ಹಾಗೆ ಡಬ್ಲ್ಯೂ ಅನ್ನುವಂತಹದ್ದು, ಹಾಗೆ ಸಿ ಹೆಚ್ಚಾಗಿ ಕೂಡ ಇದೆ. ಆರ್ ಅನ್ನುವಂತಹದ್ದಿದೆ, ಬಿ ಅನ್ನುವಂತಹದ್ದು ಇದೆ, ಕೆ ಅನ್ನುವಂತಹದ್ದಿದೆ. ನಿಮ್ದಾಗಿರ್ಬೋದು ಅಥವಾ ಅವರದ್ದು ಕೂಡ ಆಗಿರ್ಬೋದು. ನಿಮ್ಮ ಕ್ರಶ್ ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ಯಾವಾಗಲೂ ಮೀಟ್ ಮಾಡುವಂತಹವರು ಇದ್ದೀರಾ. ಆದರೆ ನಿಮ್ಮ ಭಾವನೆಗಳನ್ನು ಅವ್ರ ಹತ್ರ ನೀವು ಶೇರ್ ಮಾಡ್ತಾ ಇಲ್ಲ, ಅಥವಾ ಅವರು ಕೂಡ ಅವರ ಭಾವನೆಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಇಬ್ಬರಲ್ಲೂ ಕೂಡ ಪ್ರೀತಿ ಅನ್ನುವಂಥದ್ದಿದೆ. ಆದರೆ ನೀವಾಗಿ ನಿಮ್ಮ ಮನಸ್ಸಲ್ಲಿರುವಂತಹದ್ದನ್ನು, ಪ್ರೀತಿಯನ್ನು ಹಂಚಿಕೊಳ್ಳಿ ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇದೆ. ಆದರೆ ಅವರು ತುಂಬಾ ಸೈಲೆಂಟ್ ಆಗಿದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ಹೇಗೆ ನಿಮ್ಮ ಹತ್ರ ಪ್ರೀತಿ ವಿಚಾರಗಳನ್ನು ಶೇರ್ ಮಾಡಬೇಕು ಅನ್ನುವಂತಹದ್ದು ಅವರಿಗೆ ತಿಳಿತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ನಿಮ್ಮ ಮೇಲಿರುವ ಪ್ರೀತಿಯನ್ನು ಶೇರ್ ಮಾಡ್ತಾರೆ. ಆದರೆ ಕೆಲವೊಂದು ಸಮಯ ಕೂಡ ತಗೊಳ್ಳುತ್ತೆ ಅನ್ನುವಂಥದ್ದು ತಿಳಿತಿದೆ. ಆದರೆ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದಾರೆ. ಅವರ ಪರ್ಸ್ನಲ್ ವಿಷಯ ಇರ್ಬೋದು, ಚಿಕ್ಕ ಚಿಕ್ಕ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಕೆಲವೊಂದು ವಿಚಾರಗಳನ್ನು ಅವರು ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ನಿಮ್ಮನ್ನು ಇನ್ನೂ ತುಂಬಾ ಅರ್ಥ ಮಾಡ್ಕೊಬೇಕು ಪ್ರೀತಿಯಲ್ಲಿ ಅನ್ನುವಂತಹದ್ದು ಅವರ ಮನಸ್ಥಿತಿ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಇನ್ನಷ್ಟು ಅರ್ಥ ಮಾಡ್ಕೊಂಡ್ಮೇಲೆ ಎಲ್ಲ ವಿಚಾರಗಳನ್ನು ಶೇರ್ ಮಾಡಬೇಕು ಅನ್ನುವಂತಹದ್ದಿದೆ. ಹಣಕಾಸಿನ ವಿಚಾರ ಬಂದರೆ ಇಲ್ಲಿ ಕೆಲವೊಬ್ಬರು ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಕ್ರಶ್ ಏನಿದ್ದಾರೆ ಅವರ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬ ಉತ್ತಮವಾಗಿದೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಕೂಡ ಉತ್ತಮವಾಗೇ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಕ್ರಶ್ ಏನಿದ್ದಾರೆ ಅವರ ಮನೆಯಲ್ಲಿ ನಿಮ್ಮ ಪ್ರೀತಿಯ ಬಗ್ಗೆ ಎಲ್ಲೋ ಒಂದು ರೀತಿ ಪ್ರೀತಿ ನಿಮ್ಮನ್ನು ಇಷ್ಟ ಇದ್ದರೂ ಕೂಡ ಕೆಲವೊಮ್ಮೆ ಬೇಡ ಅನ್ನುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಲ್ಲೋ ಒಂದು ಚಿಕ್ಕ ಚಿಕ್ಕ ಮನಸ್ತಾಪಗಳು ಕೂಡ ಇದೆ ಅವರಲ್ಲಿ. ಹಾಗೆ ಅವರ ಮನಸ್ಥಿತಿ ಕೂಡ ಬದಲಾಗ್ತಾ ಇದೆ, ಪ್ರತಿ ಕ್ಷಣವೂ ಕೂಡ ಬದಲಾಗ್ತಾ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಅವರ ಮನೆಯವರದ್ದು ಯಾರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅವರಿಗೆ
ಬೇಡ ಅನ್ನುವಂಥ ಹೇಳುವಂತಹದ್ದು ಕೂಡ ಇದೆ. ಅವರ ಮನೆಯವರಾಗಿರ್ಬೋದು, ಫ್ರೆಂಡ್ಶಿಪ್ ಅಲ್ಲೇ ಆಗಿರ್ಬೋದು. ಆದರೆ ನಿಮ್ಮ ಕ್ರಶ್ ಏನಿದ್ದಾರೆ ಅವರಿಗೆ ನೀವೇ ಬೇಕು ಅನ್ನುವಂತಹದ್ದೇ ಇದೆ ಅವರ ಮನಸ್ಸಲ್ಲಿ ಅನ್ನುವಂತಹದ್ದು ತಿಳಿತಾ ಇದೆ. ಅವರು ಯಾರ ಮಾತನ್ನು, ಬೇರೆಯವರ ಮಾತನ್ನು ಕೇಳುವವರಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನಿಮಗೆ ಅವರು ಕಾಲ್ ಖಂಡಿತವಾಗ್ಲೂ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ನೀವು ಕಾಯಬೇಕು ಅನ್ನುವಂಥದ್ದು. 1 ಮಂತ್ ಮೇಲೆ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಡಬ್ಲ್ಯೂ ಅನ್ನುವಂತಹ ಲೆಟರ್ ಕೂಡ ಇಲ್ಲಿ ಬರ್ತಾ ಇದೆ. ಡಿ ಅನ್ನುವಂತಹದ್ದಿದೆ, ಇ ಅನ್ನುವಂತಹದ್ದು ಕೂಡ ಇದೆ. ಓಕೆ, ನಿಮ್ಮದಾಗಿರ್ಬೋದು ಅಥವಾ ಅವರದ್ದಾಗಿರ್ಬೋದು. ಆದರೆ ಪ್ರೀತಿ ತುಂಬಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರಿಗಿಂತ ಹೆಚ್ಚಾಗಿ ನಿಮಗೆ ಅವರ ಮೇಲೆ ಪ್ರೀತಿ ಜಾಸ್ತಿನೇ ಇದೆ ಅನ್ನುವಂತಹದ್ದು ಇಲ್ಲಿ ಎನರ್ಜಿ ನಂಗೆ ಗೊತ್ತಾಗ್ತಾ ಇದೆ. ನಿಮ್ಮ ಕ್ರಶ್ಗಿಂತಲೂ ಹೆಚ್ಚಾಗಿ ನೀವೇ ಅವರನ್ನು ಹೆಚ್ಚು ಪ್ರೀತಿಸ್ತಾ ಇದ್ದೀರಾ ಅನ್ನುವಂತಹದ್ದು. ಅವರಿಗೆ ಪ್ರೀತಿ ಇದೆ, ಇಲ್ಲ ಅಂತಿಲ್ಲ, ಆದರೆ ಅವರಿಗಿಂತಲೂ ಕೂಡ ನಿಮಗೆ ಹೆಚ್ಚು ಪ್ರೀತಿ ಅನ್ನುವಂತಹದ್ದಿದೆ ಅನ್ನುವಂತಹದ್ದು. ಹುಣ್ಣಿಮೆಯ ನಂತರ ನಿಮಗೆ ಬದಲಾಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ತಿಳಿತಾ ಇದೆ. ಅಂದರೆ ಇನ್ನೊಂದು 2 ದಿನದ ನಂತರ ಹುಣ್ಣಿಮೆಯ ನಂತರ ನಿಮಗೆ ತುಂಬಾ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ರೂ ಕೂಡ ಅವರ ಮನಸ್ಥಿತಿ ಬದಲಾಗುತ್ತೆ ಅನ್ನುವಂಥದ್ದು. ಫುಲ್ ಮೂನ್ ಆದಮೇಲೆ ಅವರ ಮನಸ್ಥಿತಿ ಏನಿದೆ ಉತ್ತಮವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಪ್ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂಥದ್ದು. ಯಾವುದೋ ಒಂದು ರೀತಿ ಹೊಸ ಚೇಂಜಸನ್ನು ಕೂಡ ನೀವು ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಈಗ ಕಾರ್ಡ್ ಮೂಲಕ ನೋಡೋಣ ಏನು ಬರುತ್ತೆ ಅಂತ ಹೇಳಿಬಿಟ್ಟು. ಅವರ ಮನಸ್ಸಿನ ಭಾವನೆಗಳು ಏನಿದೆ, ಈಗಿನ ಪ್ರಸ್ತುತ ಭಾವನೆ ಏನಿದೆ ಅನ್ನುವಂತಹದ್ದನ್ನು ಕಾರ್ಡ್ ಮೂಲಕ ತಿಳ್ಕೊಂಡು ನೋಡೋಣ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಆದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹದ್ದೇ ಇಲ್ಲಿ ಬರ್ತಾ ಇದೆ. ಯಾಕಂದರೆ ನೀವೇ ಫಸ್ಟು ವಿಷಯಗಳನ್ನು ಹೇಳಿ ಅನ್ನುವಂಥದ್ದು. ನಿಮ್ಮ ಮನಸ್ಸಿನ ಮಾತುಗಳಾಗಿರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳಿದ್ರೂ ಕೂಡ ಪ್ರೀತಿಯದಾಗಿರ್ಬೋದು, ನಿಮ್ಮ ಪರ್ಸ್ನಲ್ ವಿಚಾರಗಳಾಗಿರ್ಬೋದು, ಅವ್ರ ಹತ್ರ ನೀವೇ ಮನಸ್ಸು ಬಿಚ್ಚಿ ಮಾತಾಡಲಿ ಅನ್ನುವಂತಹದ್ದು ಅವರಲ್ಲೂ ಕೂಡ ಇದೆ, ನಿಮ್ಮಲ್ಲೂ ಕೂಡ ಅದೇ ರೀತಿಯ ಮನಸ್ಥಿತಿ ಇಬ್ಬರಲ್ಲೂ ಇದೆ ಅನ್ನುವಂತಹದ್ದೇ ಇಲ್ಲಿ ಬರ್ತಾ ಇದೆ. ಹೆಚ್ಚಾಗಿ ನೀವೇ ಹೇಳಿ ಅನ್ನುವಂತಹದ್ದೇ ಇದೆ ಅವರ ಮನಸ್ಸಲ್ಲಿ. ನಿಮಗೆ ಕೂಡ ಹಾಗೇ ಇದೆ, ಅವರಿಗೆ ಕೂಡ ಅದೇ ರೀತಿ ಒಂದೇ ರೀತಿಯ ಮನಸ್ಥಿತಿಯೇ ನಿಮ್ಮಿಬ್ಬರಲ್ಲೂ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ತುಂಬಾ ಕಲರ್ಫುಲ್ ಆಗಿರಬೇಕು ನಿಮ್ಮ ಪ್ರೀತಿಯ ಜೀವನ ಅನ್ನುವಂತಹದ್ದನ್ನೇ ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು. ಅಂದರೆ ಈಗ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ರೂ ಕೂಡ ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ. ಹಾಗೆ ನಿಮ್ಮಿಂದಲೇ ಕಾಲ್ ಬರಲಿ ಅನ್ನುವಂತಹದ್ದೇ ಅವರು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಯಾವಾಗಲೂ ಅನ್ನುವಂಥದ್ದೇ ಇಲ್ಲಿ ತಿಳಿತಾ ಇದೆ. ನಿಮ್ಮ ಕಾಲ್ಗೋಸ್ಕರನೇ ಅವರು ಬಹಳಷ್ಟು ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಕಾಲ್ ಮಾಡಿದರೆ ತುಂಬಾ ಅವರು ಸಂತೋಷ ಅನ್ನುವಂಥದ್ದು ಅವರಿಗಾಗುತ್ತೆ ಅನ್ನುವಂಥದ್ದು. ಈಗ ಭಾಳಷ್ಟು ದುಃಖದಲ್ಲೇ ಇದ್ದಾರೆ ಅನ್ನುವಂಥದ್ದು. ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಎಷ್ಟೇ ಬ್ಯುಸಿ ಇರಲಿ, ಎಲ್ಲೇ ಹೋಗಲಿ, ಅವರಿಗೆ ಎಷ್ಟೇ ಒಂದು ಫ್ರೆಂಡ್ಸ್ ಇರಲಿ, ಅವರ ಜೊತೆ ಮೀಟ್ ಆಗಿದ್ದಾಗಲೂ ಕೂಡ ನಿಮ್ಮ ಬಗ್ಗೆಯೇ ಅವರು ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮ ಕಾಲ್ ಅಥವಾ ನಿಮ್ಮ ಮೆಸೇಜ್ಗೋಸ್ಕರನೇ ಅವರು ಯಾವಾಗಲೂ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಕೆಲವೊಬ್ಬರು ಇಲ್ಲಿ ನಿಮಗೆ ನಿಮ್ಮ ಪ್ರೀತಿಯ ವಿಚಾರಗಳು, ನಿಮ್ಮ ಬಗ್ಗೆ ವಿಚಾರಗಳು, ನಿಮ್ಮ ಕ್ರಶ್ ಏನಿದ್ದಾರೆ ಅವರಿಗೆ ಟೆಲಿಪತಿಕಲಿ ತಿಳಿತಾ ಇದೆ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಅಥವಾ ನಿಮಗೆ ಕೂಡ ಕೆಲವೊಂದು ವಿಚಾರಗಳು, ಅವರ ವಿಚಾರಗಳು ಕೂಡ ತಿಳಿತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ. ಅವರು ನಿಮಗೆ ಆದಷ್ಟು ಬೇಗ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ. ನಿಮ್ಮ ಯಾರು ನೋ ಕಾಂಟ್ಯಾಕ್ಟ್ ಇದ್ದೀರಾ ಅವರು ನಿಮಗೆ ಮತ್ತೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಯಾಕಂದರೆ ನಿಮ್ಮ ಪ್ರೀತಿಗೋಸ್ಕರನೇ ಅವರು ಕಾಯ್ತಾ ಇದ್ದಾರೆ, ಆದರೆ ಹೇಳ್ಕೊಳ್ತಾ ಇಲ್ಲ. ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ ಕೂಡ ಇಲ್ಲ ಅನ್ನೋ ರೀತಿಯಲ್ಲೇ ವರ್ತಿಸ್ತಾ ಇದ್ದಾರೆ. ಯಾರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅವರಿಗೆ ಎಷ್ಟೇ ನಿಮ್ಮ ಮೇಲೆ ಪ್ರೀತಿ ಇದ್ದರೂ ಕೂಡ ಪ್ರೀತಿ ಇಲ್ಲದೆ ಇರುವ ಹಾಗೆ ಅವರು ವರ್ತಿಸ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ನಿಮಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ನಿಮ್ಮ ಪ್ರೀತಿಯನ್ನು ಬಯಸಿ ಅವರು ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಇಲ್ಲಿ ಫುಲ್ ಮೂನ್ ಆದಮೇಲೆ ನಿಮಗೆ ತುಂಬಾ ಉತ್ತಮ ಬದಲಾವಣೆ ನಿಮ್ಮ ಪ್ರೀತಿಯಲ್ಲಿ ಕಾಣುತ್ತೆ. ನೀವು ನೋಡ್ತೀರಾ ಉತ್ತಮ ಬದಲಾವಣೆಯನ್ನು. ಈಗ ಎಷ್ಟೇ ಒಂದು ರೀತಿ ಮನಸ್ತಾಪಗಳಿದ್ರೂ ಕೂಡ, ಯಾವುದೇ ರೀತಿಯ ಮನಸ್ತಾಪಗಳು ನಿಮಗೆ ಇದ್ರೂ ಅದು ಅವರ ಮನಸ್ಥಿತಿ ಬದಲಾವಣೆ ಆಗುತ್ತೆ, ಅಥವಾ ನಿಮ್ಮ ಮನಸ್ಥಿತಿ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಯಾವುದೇ ರೀತಿ ಅವರು ಮನಸ್ಸಿನಲ್ಲಿ ನಿಮ್ಮ ಮೇಲಿನ ಪ್ರೀತಿಯನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ರು, ಒಂದು ವೇಳೆ ಮನಸ್ತಾಪದಿಂದ ನೀವಿಬ್ಬರು ದೂರ ಆಗಿದ್ರು, ಇಲ್ಲಿ ಹೆಚ್ಚು ಜನ ದೂರ ಆಗಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ನೀವು ಕೆಲವೊಬ್ಬರು ನೋ ಕಾಂಟ್ಯಾಕ್ಟಲ್ಲೇ ಹೆಚ್ಚು ಜನ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದು. ಇದುವರೆಗೆ ಯಾವುದೇ ಒಂದು ರೀತಿ ನಿಮ್ಮಲ್ಲಿ ಜಗಳಗಳಾಗಿದ್ದರೂ, ಮನಸ್ತಾಪ ಎಷ್ಟೇ ಇದ್ದರೂ ಕೂಡ ಅದೆಲ್ಲವೂ ಚೇಂಜ್ ಆಗುತ್ತೆ ಅನ್ನುವಂಥದ್ದು. ಈಗ ಕೆಲವೊಬ್ಬರಿಗೆ ಈ ಅಮಾವಾಸ್ಯೆಯಿಂದ ನಿಮಗೆ ಬಹಳಷ್ಟು ಕಷ್ಟಗಳನ್ನು ನೋಡಿದ್ದೀರಾ. ನಿಮ್ಮ ಪ್ರೀತಿಯಲ್ಲಿ ಬಹಳಷ್ಟು ಯಾವುದೋ ಒಂದು ರೀತಿ ಗೊಂದಲ ಅನ್ನುವಂಥದ್ದು, ಮನಸ್ತಾಪ ಅನ್ನುವಂಥದ್ದು ಹೆಚ್ಚಿತ್ತು ಅನ್ನುವಂಥದ್ದನ್ನು ನೀವು ಗಮನಿಸಿದ್ರೆ, ಅಮಾವಾಸ್ಯೆಯ ನಂತರದಿಂದ ಭಾಳಷ್ಟು ನೀವು ಅಮಾವಾಸ್ಯೆ ಹಿಂದೆ ಈಗ ಒಂದು 15 ದಿವಸದಿಂದ ನೀವು ಬಹಳಷ್ಟು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಗೊಂದಲ ಅನ್ನುವಂಥದ್ದು, ಕಿರಿಕಿರಿ ಅನ್ನುವಂಥದ್ದು ನಿಮಗೆ ಆಗ್ತಾಯಿತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅಮಾವಾಸ್ಯೆಯಿಂದ ಭಾಳಷ್ಟು ನೀವು ದುಃಖ ಅನ್ನುವಂಥದ್ದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಅನುಭವಿಸಿದ್ದೀರಾ. ಕೆಲವೊಮ್ಮೆ ಜಗಳಗಳು ಕೂಡ ಆಗಿದೆ ನಿಮ್ಮ ಪ್ರೀತಿಯಲ್ಲಿ ಅನ್ನುವಂಥದ್ದು. ನಿಮ್ಮ ಕ್ರಶ್ ಜೊತೆ ಆಗಿರ್ಬೋದು, ಅಥವಾ ನೀವು ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಕೆಲವೊಮ್ಮೆ ಕಾಲ್ ಮಾಡಿದರೂ ಕೂಡ ನೀವು ಅವರೊಂದಿಗೆ ಸರಿಯಾಗಿ ಮಾತಾಡಿಲ್ಲ, ರಿಸೀವ್ ಮಾಡಲಿಲ್ಲ, ಮೆಸೇಜರಿಗೆ ರಿಪ್ಲೈ ಮಾಡಿಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಫುಲ್ ಮೂನ್ ಬಂದ ಮೇಲೆ ಖಂಡಿತವಾಗ್ಲೂ ನಿಮಗೆ ಉತ್ತಮ ಬದಲಾವಣೆಯನ್ನು ಕಾಣ್ತೀರಾ ಅನ್ನುವಂಥದ್ದು, ಮತ್ತು ನಿಮ್ಮ ಪ್ರೀತಿ ಉತ್ತಮ ರೀತಿಯಲ್ಲಿ ಬದಲಾಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅವರಿಗೆ ಕೂಡ ತಿಳಿದಿದೆ ಯಾವುದೋ ಕಾರಣಗಳಿಂದ ಹೀಗಾಗ್ತಾ ಇದೆ ಅನ್ನುವಂತಹದ್ದು ಕೂಡ ಅವರಿಗೆ ಅವರ ಮನಸ್ಸಿನಲ್ಲಿ ಕೂಡ ಆ ವಿಚಾರಗಳು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮೇಲೆ ತುಂಬಾ ಪ್ರೀತಿ ಅನ್ನುವಂಥದ್ದು ಇದೆ. ಯಾವಾಗಲೂ ಎಷ್ಟೇ ಒಂದು ಜಗಳ ಆಡಿದರೂ ಕೂಡ ನಿಮ್ಮ ಮೇಲೆ ಪ್ರೀತಿ ಅನ್ನುವಂಥದ್ದು ಹೆಚ್ಚೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ಟೆಲಿಪತಿಕಲಿ ನೀವು ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು ಇದೆ. ಹಾಗೆ ನಿಮ್ಮ ಪ್ರೀತಿಯನ್ನು ಅವರು ಭಾಳಷ್ಟು ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ ಅನ್ನುವಂಥದ್ದು. ನಿಮ್ಮ ಜೊತೆ ಉತ್ತಮ ಜೀವನವನ್ನು ನಡೆಸಬೇಕು. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಜೊತೆ ಮ್ಯಾರೇಜ್ ಆಗಬೇಕು, ಉತ್ತಮವಾದ ಸಂಸಾರವನ್ನು ನಡೆಸಬೇಕು ಅನ್ನುವಂಥದ್ದು ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೇ ಕಷ್ಟಗಳಿರಲಿ, ಇದುವರೆಗೆ ಏನೇ ಮನಸ್ತಾಪಗಳಿರಲಿ, ಅದೆಲ್ಲವನ್ನು ಮರೆತುಬಿಟ್ಟು ಪ್ರೀತಿ ಮತ್ತೆ ಉತ್ತಮವಾದ ಪ್ರೀತಿಯನ್ನು ಆರಂಭಿಸಬೇಕು ಅನ್ನುವಂತಹದ್ದೇ ಇದೆ. ಹಾಗೆ ಅವರ ಮನಸ್ಸಿನಲ್ಲಿ ಒಂದು ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದೇ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದಿದೆ. ಅಂದರೆ ಪ್ರೀತಿಯನ್ನು ಇನ್ನಷ್ಟು ಉತ್ತಮ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು, ನಿಮ್ಮ ಜೊತೆ ತುಂಬಾ ಉತ್ತಮ ರೀತಿಯಲ್ಲಿ ಇರಬೇಕು ಅನ್ನುವಂತಹದ್ದೇ. ಹಾಗೆ ನಿಮಗೆ ಏನೇ ಕಷ್ಟಗಳಿದ್ರೂ ಅದಕ್ಕೆ ಸಹಾಯ ಮಾಡಬೇಕು ಅನ್ನುವಂತಹದ್ದನ್ನೇ ಅವರ ಮನಸ್ಸಲ್ಲಿದೆ. ಭಾಳಷ್ಟು ಜನ ಕೆಲವೊಂದು ಕಷ್ಟಗಳಲ್ಲಿ ಕೂಡ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮ್ಮ ಕ್ರಶ್, ನೀವು ಯಾರನ್ನು ಪ್ರೀತಿಸ್ತಿದ್ದೀರಾ ಅವರು ನಿಮಗೆ ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಹೆಚ್ಚಿದೆ ಅವರಿಗೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ
ನಿಮ್ಮ ಜೊತೆ ಸಂತೋಷದ ದಿನಗಳನ್ನು ಕಳಿಬೇಕು ಅನ್ನುವಂತಹದ್ದು ಕೂಡ ಅವರಿಗೆ ಇದೆ. ಅದರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಅವರು ಆ ವಿಚಾರಗಳನ್ನು ಕೂಡ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಹೇಳ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಈಗ ಫುಲ್ ಮೂನ್ ನಂತರ ನಿಮ್ಮ ಜೊತೆ ಎಲ್ಲಾದರೂ ಹೊರಗಡೆ ಸುತ್ತಾಡೋದಾಗಿರ್ಬೋದು, ಏನಾದರೂ ಪಾರ್ಟಿ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಜೊತೆ ಮಾತಾಡುವಂತಹದ್ದು, ಈ ರೀತಿ ಎಲ್ಲ ಅವರಿಗೆ ಮನಸ್ಥಿತಿ ಅವರಲ್ಲಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನುವಂತಹದ್ದು ಕೂಡ ಇದೆ. ನಿಮ್ಮ ಜೊತೆ ಅದರ ಬಗ್ಗೆ ಕೂಡ ಚರ್ಚಿಸಬೇಕು ಅನ್ನುವಂಥದ್ದು ಇದೆ. ಎಲ್ಲಾದರೂ ಟ್ರಿಪ್ ಹೋಗಬೇಕು ಅನ್ನುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಬರ್ಡೇ ಅಥವಾ ಅವರ ಬರ್ಡೇ ಏನಾದರೂ ಇದ್ದರೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಉತ್ತಮ ರೀತಿಯಲ್ಲಿ ಅನ್ನುವಂತಹದ್ದು, ಈ ರೀತಿದೆಲ್ಲ ಕೂಡ ಅವರ ಮನಸ್ಸಿನಲ್ಲಿ ಇದೆ. ಆ ವಿಚಾರದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಕೂಡ ಅದನ್ನು ಶೇರ್ ಮಾಡ್ಕೋಬೇಕು ಅನ್ನುವಂಥ ಮನಸ್ಥಿತಿ ಕೂಡ ಅವರಲ್ಲಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಓಕೆ, ಇದಿಷ್ಟು ನೀವು ಪ್ರೀತಿಸುತ್ತಿರುವಂತಹವರ ನಿಮ್ಮ ಕ್ರಶ್ನ ಭಾವನೆಗಳು, ಪ್ರಸ್ತುತ ಭಾವನೆ ಏನಿದೆ ಅನ್ನುವಂತಹದ್ದು, ಅವರ ಮನಸ್ಥಿತಿ ಹೇಗಿದೆ ಅನ್ನುವಂತಹದ್ರ ಬಗ್ಗೆ ವಿಡಿಯೋ ಆಗಿದೆ. ಇದು ಜನರಲ್ ರೀಡಿಂಗ್. ಓಕೆ, ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.